ಹೇಗೂ ಡಿಸಿಎಂ ಡಿಕೆಶಿ ಅವರ ಪ್ರಯತ್ನ, ಅವರ ಒಂದು ಪ್ರಾರ್ಥನೆ ಈಡೇರಲಿಲ್ಲ ಅನ್ನುವಂಥದ್ದು. ರಾಹುಲ್ ಗಾಂಧಿ ಭೇಟಿಗೆ ಡಿಸಿಎಂ ಡಿಕೆಶಿಗೆ ಹಾಗಾದ್ರೆ ಚಾನ್ಸ್ ಸಿಕ್ಕಿಲ್ವಾ? ದೆಹಲಿಯಲ್ಲಿ ಇದ್ದು ರಾಹುಲ್ ಜೊತೆ ಪ್ರತ್ಯೇಕ ಮಾತುಕತೆ ಮಾಡಕ್ಕಾಗ್ಲಿಲ್ವಾ? ಎಲ್ಲಾ ಪ್ರಶ್ನೆಗಳು ಇದೀಗ ಕಾಡ್ತಾ ಇದೆ. ಕೊನೆಗೂ ಈಡೇರಲಿಲ್ವಾ ಡಿಸಿಎಂ ಡಿಕೆಶಿಯ ಪ್ರಯತ್ನದ ಒಂದು ಪ್ರಾರ್ಥನೆ? ರಾಹುಲ್ ಗಾಂಧಿ ಭೇಟಿಗೆ ಡಿಸಿಎಂ ಡಿಕೆಶಿಗೆ ಚಾನ್ಸ್ ಸಿಗ್ಲಿಲ್ವಾ? ದೆಹಲಿಯಲ್ಲಿ ಇದ್ದು ರಾಹುಲ್ ಜೊತೆ ಪ್ರತ್ಯೇಕ ಮಾತುಕತೆ ಮಾಡೋದಕ್ಕೆ ಆಗ್ಲಿಲ್ವಾ? ಅಧಿಕಾರದ ಗದ್ದಿಗೆ ಪಡೆಯುವ ನಿಟ್ಟಿನಲ್ಲಿ ಡಿಕೆಶಿ ಏಕಾಂಗಿ ಆಗ್ಬಿಟ್ರ? ಅಧಿಕಾರ ಹಂಚಿಕೆ ಮಾತುಕತೆಗೆ ದೆಹಲಿಯಲ್ಲಿ 2 ದಿನಗಳ ಕಾಲ ಅಂದ್ರೆ 3 ದಿನಗಳ ಕಾಲ ಬೀಡ್ಬಿಟ್ಟಿದ್ರು ಡಿಕೆ ಶಿವಕುಮಾರ್ ಅವರು. ಡಿಕೆಶಿಗೆ ಮತ್ತೆ ನಿರಾಸೆ ಮಾಡಿದ್ರ ಹಾಗಾದ್ರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಕೇವಲ ಅಸ್ಸಾಂ ರಾಜ್ಯದ ಕಾಂಗ್ರೆಸ್ ನಾಯಕರ ಸಭೆಗೆ ಮಾತ್ರ ಸೀಮಿತವಾಗ್ಬಿಟ್ರ ಹಾಗಾದ್ರೆ ಡಿಕೆಶಿ ಅಂತ. ಈ ಬಾರಿ ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕ ಮಾತುಕತೆಯ ವಿಶ್ವಾಸದಲ್ಲಿ ಡಿಕೆಶಿ ಅವರು ಇದ್ರು. ಒಂದ್ ಕಡೆ ರಾಹುಲ್ ಗಾಂಧಿಯ ಭೇಟಿಯ ಕಸರತ್ತಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಸರತ್ತು ಮಾಡ್ತಾ ಇದ್ರು. ಮತ್ತೊಂದು ಕಡೆ ದೆಹಲಿ ವರಿಷ್ಠರನ್ನ ಸಿಎಂ ಆಪ್ತರು ಭೇಟಿ ಮಾಡ್ತಾ ಇದ್ದಾರೆ. ಸುರ್ಜೇವಾಲಾ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ ಸಚಿವ ಜಮೀರ್ ಅಹ್ಮದ್, ಎಐಸಿಸಿ ನಾಯಕ ಎಕೆ ಆಂಟನಿ ಬಳಿ ಸಿದ್ದು ಪರ ಸಚಿವ ಕೆಜೆ ಜಾರ್ಜ್ ಬ್ಯಾಟಿಂಗ್ ಮಾಡಿದ್ದಾರೆ. ಕನಕಪುರ ಬಂಡೆಯ ಪ್ರಾರ್ಥನೆ ಯಾಕೋ ಈಡೇರ್ತಾ ಇಲ್ಲ. ರಾಹುಲ್ ಗಾಂಧಿ ಭೇಟಿಗೆ ಡಿಸಿಎಂ ಡಿಕೆಶಿಗೆ ಚಾನ್ಸ್ ಸಿಕ್ಲಿಲ್ವಾ ಅನ್ನುವಂಥದ್ದು ಒಂದು ಪ್ರಶ್ನೆ ಕಾಡ್ತಾ ಇದೆ. ದೆಹಲಿಗೆ ತೆರಳಿ ದಿನಗಳೇ ಕಳೆದರೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರ ಜೊತೆ ಪ್ರತ್ಯೇಕ ಮಾತುಕತೆಯ ಅವಕಾಶ ಸಿಕ್ಕಿಲ್ಲ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಈಗ ಜೋರಾಗಿ ಹರಿದಾಡ್ತಾ ಇದೆ. ಈ ಬಾರಿ ಮಾತ್ರ ಈ ಸಲ ಖಂಡಿತ ರಾಹುಲ್ ಭೇಟಿ ಆಗ್ತಾರೆ ಅನ್ನುವಂಥ ವಿಶ್ವಾಸದಲ್ಲೇ ದೆಹಲಿಯಲ್ಲಿ ಡಿಕೆಶಿ ಅವರು ಬೀಡು ಬಿಟ್ಟಿದ್ರು. ಆದರೆ ಆ ವಿಶ್ವಾಸವೇ ಈಗ ನಿರಾಸೆಯಾಗಿ ಮಾರ್ಪಟ್ಟಿದೆಯಾ ಅನ್ನುವಂಥ ಒಂದು ಅನುಮಾನ ಶುರುವಾಗಿದೆ. ಅಧಿಕಾರ ಹಂಚಿಕೆ, ಸಿಎಂ ಸ್ಥಾನ ಬದಲಾವಣೆ, ಪವರ್ ಶೇರಿಂಗ್ ಫಾರ್ಮುಲಾ, ಈ ಎಲ್ಲ ವಿಚಾರಗಳ ಮೇಲೆ ರಾಹುಲ್ ಜೊತೆ 1-to-1 ಮಾತುಕತೆ ನಡೆಯುತ್ತೆ ಅಂತಲೇ ಎಲ್ಲರ ನಿರೀಕ್ಷೆ ಇತ್ತು. ಆದರೆ ವಾಸ್ತವ ಏನು? ರಾಹುಲ್ ಗಾಂಧಿಯವರ ಭೇಟಿಯನ್ನ ಪಡೆಯುವ ಪ್ರಯತ್ನದಲ್ಲಿ ಡಿಕೆಶಿ ಏಕಾಂಗಿಯಾಗಿ ಹೋರಾಟ ನಡೆಸ್ತಿದ್ರೆ, ಇನ್ನೊಂದು ಕಡೆ ಸಿಎಂ ಆಪ್ತ ನಾಯಕರು ದೆಹಲಿಯಲ್ಲಿ ಆಕ್ಟಿವ್ ಆಗಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೇಳಿಬರ್ತಾ ಇದೆ. ಈ ರಾಜಕೀಯ ಕಸರತ್ತಿಗೆ ಮತ್ತಷ್ಟು ತಿರುವು ಕೊಡ್ತಾ ಇದೆ ಈ ಒಂದು ವಿಚಾರ. ವಸತಿ ಸಚಿವ ಜಮೀರ್ ಅಹ್ಮದ್ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲ್ರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನೊಂದು ಕಡೆ ಕೆಜೆ ಜಾರ್ಜ್ ಎಐಸಿಸಿ ನಾಯಕ ಆಂಟನಿ ಬಳಿ ಸಿದ್ದು ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಕೂಡ ಕೇಳಿಬರ್ತಾ ಇದೆ. ಅಷ್ಟೇ ಅಲ್ಲ, ಸಿಎಂ ಸ್ಥಾನ ಬದಲಾವಣೆ ವಿಚಾರವನ್ನೇ ನೇರವಾಗಿ ಪ್ರಸ್ತಾಪ ಮಾಡಲಾಗಿದೆ ಅನ್ನುವಂಥ ಒಂದು ಮಾತು ಕಾಂಗ್ರೆಸ್ ಒಳಗಡೆ ಇನ್ನಷ್ಟು ಚರ್ಚೆಗೆ ಕಾರಣ ಆಗಿದೆ. ಇತ್ತ ಡಿಕೆಶಿ ಮಾತ್ರ ದೆಹಲಿಯಲ್ಲಿ ಉಳಿದುಕೊಂಡು ರಾಹುಲ್ ಭೇಟಿಗೆ ಕಸರತ್ತನ್ನು ನಡೆಸ್ತಾ ಇದ್ದಾರೆ. ಆದರೆ ಫಲ ಮಾತ್ರ ಶೂನ್ಯ. ಈ ನಡುವೆ ಡಿಕೆಶಿ ಭಾಗವಹಿಸಿದ್ದದ್ದು ಕೇವಲ ಅಸ್ಸಾಂ ರಾಜ್ಯದ ಕಾಂಗ್ರೆಸ್ ನಾಯಕರ ಸಭೆಗೆ ಮಾತ್ರ ಅನ್ನುವಂಥದ್ದು ಮತ್ತಷ್ಟು ಚರ್ಚೆಗೆ ಕಾರಣ ಆಗಿದೆ. ಇವೆಲ್ಲ ಪ್ರಶ್ನೆಗಳು ಈಗ ಕಾಂಗ್ರೆಸ್ ರಾಜಕೀಯದಲ್ಲಿ ಸ್ಪಷ್ಟವಾಗಿ ತೇಲ್ತಾ ಇವೆ. ಒಟ್ಟಿನಲ್ಲಿ ಒಂದು ಕಡೆ ರಾಹುಲ್ ಗಾಂಧಿ ಭೇಟಿಯ ಕನಸಿನಲ್ಲಿ ಡಿಕೆಶಿ ಅವರಿದ್ರೆ, ಮತ್ತೊಂದು ಕಡೆ ಸಿಎಂ ಆಪ್ತರ ದೆಹಲಿ ಲಾಬಿ ಗಟ್ಟಿಯಾಗ್ತಿದೆಯಾ ಅನ್ನುವಂಥ ಒಂದು ಪ್ರಶ್ನೆ. ಈ ರಾಜಕೀಯ ಚೆಸ್ ಬೋರ್ಡ್ನಲ್ಲಿ ಮುಂದಿನ ನಡೆ ಯಾರದ್ದು? ಅಧಿಕಾರದ ಆಟದಲ್ಲಿ ಕೊನೆಗೆ ಯಾರಿಗೆ ಗೆಲುವು ಸಿಗುತ್ತೆ? ಇದನ್ನೆಲ್ಲ ಕಾದು ನೋಡಬೇಕಾಗಿತ್ತು.